ಏನು ಸರ್ ನಿಮ್ಮ ಹೆಸರು? ಬನ್ನಿ. ಸುರೇಶ್ ಅಂತ ಸರ್. ಸುರೇಶ್ ಅವರೇ, ಹೇಳಿ ಸರ್. ನಮ್ಗೆ ಇಲ್ಲಿ ಸಿರ್ತೆಗದ ಜಾಸ್ತಿ. ಏನ್ ಮಾಡಿದ್ರು ಇಲ್ಲಿ ಹೆಲ್ಪ್ ಇಲ್ಲ ನಮಗೆ. ಏನ್ ಮಾಡಿದ್ರು ಹೆಲ್ಪ್ ಇಲ್ಲ. ಈಗ ಇವ್ರು ಇಂತ ಗುಡ್ಡದ್ದು ಕಾಡಂಚಿಗಿದೆ. ಇನ್ನು 2 ಹೆಜ್ಜೆ ದಾಟಿದ್ರೆ ಗುಡ್ಡ ಅದು ಅಲ್ವಾ? ಇದೇ ನಮ್ಮ ತಮ್ಮನ ಮಗಳ ಬಂದು ಇಲ್ಲಿ ಸಿರ್ತೆ ಹಿಡಿದಿದೆ. ಏನು ಒಂದು ಹೆಲ್ಪ್ ಅಂತ ಏನು ಮಾಡಿಲ್ಲ. ನಾವು ಇಲ್ಲಿ ಏನಿಂದು ಇಲ್ಲಿ ಓಟ್ ಬಂದ್ರು ಏನು ಹೆಲ್ಪ್ ಇಲ್ಲ. ಸರ್. ಹಂಗಾಗದೆ ಕತೆ ಸರ್. ನೋಡಿ ಇಲ್ಲದ್ದು ಪವರ್ ಇನ್ನೇನು ಮುಗಿದೋಯ್ತು. ಅಷ್ಟೇ ಸರ್. ಮತ್ತೆ ರೆಡಿ ಮಾಡ್ಬೇಕು. ಈಗ ವಾಪಸ್ ಹೋಗಕ್ಕೆ ನಮ್ಗೆ ಬೇಕಲ್ಲ. ನಾವು ದನ ಕರ ಮಾಡ್ಕೊಂಡಿರೋರು ಏನು ಮಾಡಿದ್ರು ಏನು ಹೆಲ್ಪ್ ಇಲ್ಲ. ಈಗ ನಮ್ಮ ಕ್ಯಾಮ್ರಾ ಲೈಟ್ನೇ ಆನ್ ಮಾಡ್ಕೊಂಡು ನಿಮ್ಗೆ ಎಲ್ಲವ ತೋರ್ಸವ. ಹೇಳಿ ಸರ್. ಅಷ್ಟೇ ಸರ್. ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಅಲ್ಲಿ ಕೆಳಗಡೆನಾ? ಕೆಳಗಡೆ. ಹೆಂಗೆ ಈಗ ಇದನ್ನ ದಾಟ್ ಬರ್ತದೆ ಅವಾಗ ಏನ್ ಮಾಡೋಣ? ಏನ್ ಮಾಡ್ಕ ಸರ್, ಇರು ಗಂಟೆ ನೋಡ್ಬೇಕತ್ತೆ. ಬಾಯಿ ಹಾಕದ್ಮೇಲೆ ಹೋಗ್ಬೇಕತ್ತೆ ಅಷ್ಟೇ. ಬಾಯಿ ಹಾಕದ್ಮೇಲೆ ಹೋಗ್ಬೇಕಾದ ಕತೆ ಅಷ್ಟೇ. ಹೇಳಿ ಸರ್, ಹೇಳಿ. ಏನ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬೊಮ್ಮಪ್ಪ ಅಂತ. ಹೆಂಗೆ ಸರ್ ಬದುಕು ಇಲ್ಲಿ? ಬಹಳ ಕಷ್ಟ ನಮ್ಗೆ ಇಲ್ಲಿ ಬದುಕ್ಬೇಕಾರೆ ಕಷ್ಟ. ಸುತ್ತಮುತ್ತ ಬಾರಿ ಅರಣ್ಯ ಜಾಸ್ತಿ. ನಮ್ಗೆ ಒಂದು 6-6:30 7 ಗಂಟೆ ಆದ್ರೆ ಮನೆಯಿಂದ ಈಚೆ ಬರ್ಬೇಕಾದ್ರೆ ಬಾರಿ ಕಷ್ಟ. ಆನೆ ಕಾಟ, ಈ ಕಡೆ ಸಿರ್ತೆ ಕಾಟ. ನಮ್ ಹಿಂಸೆಗೆ ತಳಾರ್ಸ್ಕೊಳಕ್ ಆಗುದಿಲ್ಲ. ಆದ್ರೆ ಇದನ್ನ ದಯವಿಟ್ಟು ನಮ್ಮ ಈ ಇಲಾಖೆ ಫಾರೆಸ್ಟ್ ಇಲಾಖೆಯವರು ಯಾವ ಕಾರಣಕ್ಕೂ ಬಂದು ನಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತವ್ರೆ. ಹೇಳಿದ್ರು ಆ ಸಿರ್ತೆನ ಹಿಡಿಬೇಕಾದ್ರು ಕಷ್ಟ, ಆನೆ ತಡೆಬೇಕಾದ್ರು ಕಷ್ಟ. ನಾವ್ ಸೋಲಾರ್ ಹಾಕ್ತಿವಿ ಕಣಯ್ಯ ಅಂತಾರೆ, ಅರ್ಧಲೇ ಬಿಟ್ಬಿಟ್ಟವ್ರೆ. ಅದ್ ಕೆಳಗಡೆ ಬರೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಿಂಗೆ ಮಾಡಿ ನಮ್ಮ ಸಂಸಾರಗಳನ್ನ ಹಾಳು ಮಾಡ್ತದೆ. ಆದ್ರಿಂದ ದಯವಿಟ್ಟು ಇದು ಎಲ್ಲಾರು ಸೇರಿ ಫಾರೆಸ್ಟ್ ಇಲಾಖೆಯವರು, ನಮ್ಮ ರಾಜಕೀಯವರು ಎಲ್ಲ ಸೇರಿ ನಮ್ ಜನನ ಸ್ವಲ್ಪ ಎಲ್ಲ ಉಳಿತಾಯ ಮಾಡ್ಕೊಟ್ರೆ ನಮಗೂ ಬಾರಿ ಅನುಕೂಲ. ನಾವ್ ಬಂದು 2 ಹಸುಗಳು ಮಡಗಿರೋರು, ಆಡ್ ಮಡಗಿರೋರು, ಇಂಥದ್ದೆಲ್ಲ ಕಾಡ್ಗೆ ಹೋದ್ರು ತೊಂದ್ರಿ, ಕಾಡಿಂದ ಊರ್ಗ್ ಬಂದ್ರು ಮನೇಲಿ ಇರ್ಬೇಕಾದ್ರು ತೊಂದ್ರಿ. ಇಷ್ಟು ತೊಂದ್ರಿ ನಾನು ಅನುಭವಿಸ್ತೀನಿ. ಯಾಕೆ ಸರ್ ಇಲ್ಲಿ ಯಾರು ನೀವು ಓಟ್ ಹಾಕಕ್ಕೆ ಬಂದಾಗ ನಿಮ್ಮ ಓಟ್ ಕೇಳಕ್ ಬರೋರೆಲ್ಲ ಪಾಳೆಗಾರರು, ಎಲ್ಲ ಪಾಳೆಗಾರರು. ಆಗ ಅವ್ರಿಗೆಲ್ಲ ಮೀಸೆ ದಪ್ಪವಾಗದೆ. ಓಟ್ ಕೇಳಕ್ ಬರೋರ್ಗೆ ಓಟ್ ಕೇಳಿ ನಮ್ಮ ಹತ್ರ ಓಟ್ ತೆಗೆದ್ಮೇಲೆ ಎಲ್ಲಾರ್ಗು ಮೀಸೆ ಎತ್ತಾಕ್ಬಿಡ್ತಾರೆ ಅಷ್ಟೇ. ಗಂಡಸರಿಲ್ಲ ಅವರು. ಬೇಕಾ ಇವೆಲ್ಲ? ಈ ತರ ಜನಸಾಮಾನ್ಯರ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳಿ ಅದು ಹೆಂಗ್ ಬದುಕ್ತಿರೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಮಾಡ್ತೀವಿ ಅಂತ ಬೇಕಾದ್ರೆ ಬರೋದು. ಮನೇಲೆ ಮನಗಿದ್ರು ಸರಿ, ನೀವು ಬಾರಪ್ಪ ಅಂತ ಹೇಳ್ಕೊಂಬತ್ತಾರೆ, ಊಟ ಸೇರ್ಸ್ಕೊಂತಾರೆ. ನಮ್ಮಿಂದ ಅವರು ಬದುಕೋಕ್ ದಾರಿ ಮಾಡ್ಕೊಂತಾರೆ ಅಷ್ಟೇ. ಅಷ್ಟೇ ವಿನಃ ನಮ್ಮನ್ನ ಕೈ ಕಷ್ಟ ಕೇಳೋದಿಲ್ಲ. ನಮ್ ಕಷ್ಟ ಅವ್ರು ಕೇಳೋದಿಲ್ಲ ಅಷ್ಟೇ. ಎಸ್ ಎಸ್ ಬನ್ನಿ. ಅದ್ ಬರೋದೇ ಇಲ್ವಾ? ಬರೋದಿಲ್ಲ. ಈಗ 4 ತಿಂಗ್ಳಿಗೂ ಮೇಲೆ ಆಗೋಯ್ತು ಸ್ವಾಮಿ. 2000 ಗೃಹಲಕ್ಷ್ಮಿ ಅದು ನಿಂತೈತ್ ಸ್ವಾಮಿ. ಅದು ನಿಂತೋಯ್ತಾ? ಅದು ನಿಂತೋಯ್ತು. ಹಂಗಾಗದೆ ಕತೆ. ನಮ್ಗೀಗ ತಿನ್ನೋ ಕೂಟಕ್ಕೆ ಸರಿಯನ್ ಕಷ್ಟವಾಗದೆ ಸ್ವಾಮಿ. ಸರಿ ಸರಿ ಆಯ್ತು. ನೋಡಿ ಹಿಂಗೆಲ್ಲ ಆಗದೆ ಪರಿಸ್ಥಿತಿ. ನೋಡಿ ಎಲ್ಲ ಇಲ್ಲೇ ಹಸುಗಳೆಲ್ಲ ಇಲ್ಲೇ ಅದಾವೆ, ನಾಟಿ ಹಸುಗಳು ಎಲ್ಲವ. ಆಯ್ತಾ? 1.5-2 ಲೀಟ್ರು ಹಾಲು ಕೊಡ್ತಾವ ಅಷ್ಟೇ ಇವು. ಎಲ್ಲ ನಾಟಿ ಹಸುಗಳು ಹೋಗಿ ಗುಡ್ಡಕ್ಕೆ ಹೋಗಿ ಮೇಯ್ಕೊಂಡು ಬಂದ್ಬಿಡ್ತಾವೆ ಇವು ಅಚ್ಚುಕಟ್ಟೆಗೆ. ಆಯ್ತಾ? ಸಿಂಧಿ ಹಸುಗಳಲ್ಲ, 11 ಲೀಟ್ರು 15 ಲೀಟ್ರು ಹಾಲು ಕೊಡೋ ಅಂಥ ಹಸುಗಳಲ್ಲ ಇವು. ಅಲ್ವಾ? ಬನ್ನಿ. ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಮಾದೇವಿ ಅವರೇ, ಆರಾಮ? ಕರೆಂಟ್ ಇಲ್ವಾ ಒಳಗೆ? ಇಲ್ಲ ಸ್ವಾಮಿ. ಅಯ್ಯಯ್ಯೋ, ಕಷ್ಟ ಸ್ವಾಮಿ. ಕರೆಂಟ್ ಇಲ್ದೆ ಹೆಂಗ್ ಬದುಕ್ತಾ ಇದ್ರಿ? ಮತ್ತೆ ಒಳಗಡೆ ಏನ್ ಸಿಮೆಂಟ್ ದೀಪನ? ಟಾರ್ಚು, ಚಾರ್ಜರ್ ಬ್ಯಾಟ್ರಿಗಳು. ನೋಡಿ ಈ ತರ ಬ್ಯಾಟ್ರಿಗಳನ್ನ ಹಿಡ್ಕೊಂಡು ಹೊಡಿಲಿ. ಈ ತರ ಬ್ಯಾಟ್ರಿಗಳನ್ನ ಹಿಡ್ಕೊಂಡು ಇವರು ಮಾಡ್ತಾ ಇದಾರೆ. ಕಾಲ ಕಳಿತೀವಿ. ಕಷ್ಟ, ನೀರಿಗೂ ಗನ್ವಾ ಕಷ್ಟ. ನೀರಿಗೂ ಕಷ್ಟ. ನೀರ್ ಎಲ್ಲಿಂದ ತಗೊಬರ್ತೀರಿ? ನೀರು ಸಮಯ ಬೋರ್ ಒಳಂದ ತರಬೇಕು. ಬೋರು ಮೇನ್ ರೋಡ್ ಇಂದಾನೆ ಹೊತ್ಕೊಂಡ್ ಬರ್ಬೇಕಾ? ಅಯ್ಯೋ, ಈ ಕಡೆ ಕಾಡು. ಈ ಕಡೆ ಕಾಡು ಸ್ವಾಮಿ. ಗನ್ವಾ ಅಂತ ಅಂದ್ರಿ ಸ್ವಾಮಿ ನಮ್ಗಲ್ಲ ಈಗ ಈ ಕಡೆ. ತೋರ್ಸ್ಬೇಕು ಜನರಿಗೆ, ಎಲ್ಲ ಗೊತ್ತಾಗ್ಬೇಕು. 2 ದಿನ ಬೆಂಗಳೂರಲ್ಲಿ 2 ದಿನ ಕರೆಂಟ್ ಇಲ್ಲ ಅಂತಂದ್ರೆ ಅಯ್ಯೋ ಅಯ್ಯೋ ಅಂತ KEB ಅವ್ರಿಗೆ ಬೈಕೊಳ್ಳೋದೇನು, ಬೆಸ್ಕಾಂ ಅವ್ರಿಗೆ ಬೈಕೊಳ್ಳೋದೇನು. ವರ್ಷಾನ್ಗಟ್ಲೆ ಕರೆಂಟ್ ಇಲ್ಲದೆ ಬದುಕ್ತಾವ್ರಲ್ಲ ಇವ್ರು. ಗಾನವಾ ಕಷ್ಟ ಸ್ವಾಮಿ ನಮ್ಗೆ. ಕಾಡ್ ದುಡ್ಡಿ ಒಳಗಿರೋರ್ಗೆಲ್ಲ ಬಾರಿ ಕಷ್ಟ ಅಂತ. ಗಾನವಾ ಕಷ್ಟ ಸ್ವಾಮಿ. ಇದು ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಅದೇ ಸ್ವಾಮಿ. ಅಕ್ಕಿ ಎಲ್ಲ ಕೊಡ್ತಾವ್ರಾ? ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಅದೇನೋ
20 ಒಬ್ರಿಗೆ 30 kg ಕೊಡ್ತಾರೆ ಅಂದ್ರೆ 3 ಜನಕ್ಕೆ 30 ಕೆಜಿ ಕೊಡ್ತಾರೆ. ಕೊಡ್ತಾರೆ